ಇಂತ್ತೀಚೆಗೆ ಏನು ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಒಂದು ಪ್ರಾಬಲ್ಯವನ್ನು ಕಳೆದುಕೊಳ್ತಿದೆ. ಏನು ಅತ್ಯಂತ ಪ್ರಬಲ ಬಲಿಷ್ಠ ಪಕ್ಷಗಳಾದಂತಹ BJP ಇರುವ ನಮ್ಮ JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಈ ಒಂದು ಪಕ್ಷಗಳು ಯಾವುದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಏನು ಒಂದು ಬಡವರ ಒಂದು ಮೌಲ್ಯಗಳನ್ನು ಅವರಿಗೆ ರಕ್ಷಣೆ ಕೊಡುವಂಥ ಒಂದು ಡೆವಲಪ್ಮೆಂಟ್ ಪರವಾಗಿ ಯಾವುದೇ ರೀತಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಬರೀ ಏನಾಗಿದೆ ಅಂದರೆ ದಂಧೆ ಆಗ್ತಾ ಇದೆ. ಅಧಿಕಾರಿಗಳ ದಂಧೆ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಕರಪ್ಷನ್. ಎಲ್ಲಿ ನೋಡಿದ್ರು ಕರಪ್ಷನ್. ಸೊ ಈ ವಿರೋಧ ಪಕ್ಷಗಳು ಯಾವುದೇ ರೀತಿ ಅವರ ಒಂದು ಏನು ದುರುಪಯೋಗ ಮಾಡ್ಕೊಳ್ತಿದೆ ಅಧಿಕಾರಿಗಳ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಯಾವುದೇ ಒಂದು ರಾಜ್ಯದಲ್ಲಿ ಒಂದು ರೂಲಿಂಗ್ ಪಾರ್ಟಿ ಇರ್ಬೋದು ಮತ್ತು ರೂಲಿಂಗ್ ಪಾರ್ಟಿ ಒಂದು ಕೆಲಸ ಕಾರ್ಯಗಳು ವೈಖರಿಗಳು ಕರೆಕ್ಟಾಗಿ ಮಾಡಬೇಕಂದ್ರೆ ಅಪೋಸಿಟ್ ಪಾರ್ಟಿ ಅಷ್ಟೇ ಕೆಲಸ ಮಾಡಬೇಕು. ಸೊ ಆ ಕೆಲಸಗಳು ಯಾವುದು ಮಾಡ್ತಾ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಕರಪ್ಷನ್ ಮಾಡಿದ್ದಾರೆ, ಭ್ರಷ್ಟ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅವರು ಭ್ರಷ್ಟಾಚಾರ ಮಾಡಿರ್ತಾರೆ. ಅಂದರೆ ಒಂದು ಭೂಮಿ ಕಬಳಿಸ್ಕೊಳ್ಳೋದು, ಯಾವುದೋ ಒಂದು ತರಿಸ್ಕೊಂಡಿರ್ತಾರೆ. ಸೊ ಅದರಿಂದ ಏನಾಗತ್ತಂದರೆ ಇಲ್ಲಿ ಯಾರೇ ಆಗಲಿ ಎಲ್ಲರ ಮೇಲೇನೂ ಒಂದು ಕೇಸುಗಳಿದ್ದಾವೆ. ಯಾರೂ ಒಳ್ಳೆಯ ವ್ಯಕ್ತಿಗಳಲ್ಲ. ಅಂಥ ಸಂದರ್ಭದಲ್ಲಿ ಯಾರೂ ಮಾತಾಡೋದಿಲ್ಲ. ನೋಡಿ, ಇವಾಗ ಎಕ್ಸಾಂಪಲ್ಲು ನಮ್ಮ APಗೆ ಹೋದಾಗ ಅಲ್ಲಿ ಪವನ್ ಕಲ್ಯಾಣ್ ಡೆಪ್ಯೂಟಿ CM ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ನಾವು ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಹಳ್ಳಿಗಳಿಂದ ಹಿಡಿದು ಜನಸಾಮಾನ್ಯರಿಗೆ ಏನು ಸೌಲಭ್ಯಗಳೇ ಬೇಕೋ ಅಂಥವುಗಳ ಬಗ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ರಸ್ತೆಗಳಿರ್ಬೋದು, ಸೌಕರ್ಯಗಳಿರ್ಬೋದು, ಮೂಲಭೂತ ಸೌಲಭ್ಯಗಳಿರ್ಬೋದು, ಒಂದು ನೀರು ಹಾಕ್ಸೋದು, ಇಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ದಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಒಬ್ಬ ರಾಜಕೀಯ ವ್ಯಕ್ತಿಗಳಿಗೆ ಇರಬೇಕಾಗಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದೇನೆ. ಯಾಕಂದರೆ ಅವನ್ನು ತಿಂದು ತೇಗೋದಲ್ಲ ಅಧಿಕಾರದಲ್ಲಿ. ಏನು ಬಡವರು ಓಟನ್ನು ಹಾಕಿ ಕಳಿಸಿರ್ತಾರಲ್ಲ, ಅವರ ಉದ್ಧಾರಕ್ಕಾಗಿ ಇವ್ರು ಕೆಲಸ ಮಾಡಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ಅವನ ಹತ್ರ ಒಂದು 10 ಕೋಟಿ ಇರುತ್ತೆ, ಇನ್ನೂ ಒಂದು 10 ಕೋಟಿ ಯಾವ ಥರ ಮಾಡಬೇಕು ಇನ್ನೋದು ಮಾತ್ರ ಅವ್ರ ತಲೆಯಲ್ಲಿರ್ತದೆ. ಸ್ನೇಹಿತರೆ ನೋಡಿ, ಇಲ್ಲಿ ಬಡವರು ಉದ್ಧಾರ ಆಗೋದಿಲ್ಲ, ಚಾನ್ಸಸ್ಸೇ ಇಲ್ಲ. ಯಾಕಂದರೆ ಯಾವುದೇ ಒಂದು ಅಪೋಸಿಟ್ ಪಾರ್ಟಿ ಅದು ಯಾವುದೇ ರೀತಿ ಕರಪ್ಷನಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂದರೆ ಓಕೆ. ಅವರು ತಪ್ಪು ಮಾಡಿದ್ರೆ ರೂಲಿಂಗ್ ಪಾರ್ಟಿಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ? ಕೇಳೋಕ್ಕೆ ಆಗಲ್ಲ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲ ತಮ್ಮ ಏನು ಅಧಿಕಾರಗಳನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದಕ್ಕಂತಲೇ ಇವಾಗೇನು APಯಲ್ಲಿ ಜನಸೇನಾ ಪಾರ್ಟಿ ಅಂತ ಹೆಂಗಿದೆ ಹೊಸ ಪಕ್ಷ, ಆ ಥರ ಒಂದು ಪಕ್ಷ ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಸೊ ಬರಬೇಕಂದ್ರೆ ಆ ಥರ ಒಂದು ಧೈರ್ಯವಾಗಿರುವಂಥ ವ್ಯಕ್ತಿಗಳು ಬರಬೇಕು. ಅದು ನಾನು ಇತ್ತೀಚೆಗೆ ನೋಡ್ತಾ ಇರೋದು KRS ಪಕ್ಷ ಅಂತ. ಇಲ್ಲಿ ಇದರ ಅಧ್ಯಕ್ಷರು ಬಂದು ರವಿಕೃಷ್ಣ ರೆಡ್ಡಿ. ನಾನು ಹಲವು ಕಡೆ ರಿಸರ್ಚ್ ಮಾಡಿ ವಿಡಿಯೋಸ್ ನೋಡ್ದಂಗೆ ಅವರ ಒಂದು ಕಾರ್ಯವೈಖರಿ ಇರ್ಬೋದು ಬಹಳ ಅಚ್ಚುಕಟ್ಟಾಗಿರುತ್ತೆ. ಏನು ಬಡವರಿಗೆ ಅನ್ಯಾಯ ಆದಾಗ ಅಧಿಕಾರಿಗಳನ್ನು ಕೇಳುವ ಒಂದು ರೀತಿ ಇರ್ಬೋದು, ಅವ್ರು ಕೊಡಿಸುವಂಥ ಒಂದು ಅಧಿಕಾರ ಇರ್ಬೋದು, ನ್ಯಾಯ ಇರ್ಬೋದು, ಇದೆಲ್ಲ ನೋಡಿದಾಗ ಇಂಥ ಒಂದು ಪಕ್ಷ ಯಾಕೆ ಬರಬಾರ್ದು ನಮ್ಮ ಕರ್ನಾಟಕದಲ್ಲಿ ಅಂತ ಒಂದು ಪ್ರಶ್ನೆ ಎಲ್ಲ ಜನರಲ್ಲಿ ಮೂಡ್ತದೆ. ನನಗೆ ಒಬ್ಬನಿಗೆ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚೇಂಜಸ್ ಬರಬೇಕು. ಬಡವರು ಕೂಡ ರಾಜಕೀಯ ಪಕ್ಷಗಳಲ್ಲಿ ಇರಬೇಕು, ಅವರು ಕೂಡ ಸೇವೆ ಮಾಡಬೇಕು. ಇಲ್ಲಿ ಏನಂದಾಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ, ಏನಾಗ್ಬಿಟ್ಟಿದೆ ಅಂದರೆ ಕುಟುಂಬ ವ್ಯಕ್ತಿಗಳ ಅಧಿಕಾರ ಆಗ್ಬಿಟ್ಟಿದೆ, ಪರಂಪರೆ ಅಧಿಕಾರ ಆಗ್ಬಿಟ್ಟಿದೆ. ಅವರಪ್ಪ ಇದ್ದರೆ ಮಗನೂ ಆಗಬೇಕು, ತಾತ ಇದ್ದರೆ ಮಗ ಆಗಬೇಕು, ಅವನ ಮಗನೂ ಆಗಬೇಕು, ಅವನ ಮೊಮ್ಮಗಳು ಕೂಡ ಆಗಬೇಕು.
ಸೊ ಬಡ ವ್ಯಕ್ತಿಗಳಿಗೆ ಯಾಕೆ ಅಲ್ಲಿ ಅವಕಾಶ ಕೊಡೋದಿಲ್ಲ? ಮೀನ್ಸು ನೋಡಿ, ಇವತ್ತೊಂದು ಒಬ್ಬ MLA ಆಗಬೇಕಾದ್ರೂ ಕೂಡ ನಿನ್ನ ಒಂದು ಸ್ಟೇಟಸ್ ನೋಡ್ತಾರೆ, ಒಂದು ದುಡ್ಡು ನೋಡ್ತಾರೆ. ಯಾಕಂದರೆ ಒಂದು ಪಕ್ಷ ನೀನು ಯಾವುದೇ ರೀತಿ ನಿಯತ್ತಾಗಿ ಕೆಲಸ ಮಾಡು, ಜನಸೇವೆ ಮಾಡಿದ್ರು ಕೂಡ ನೀನಷ್ಟೇ ಎಷ್ಟು ದುಡ್ಡಿದೆ, ಪಕ್ಷಕ್ಕೆ ಎಷ್ಟು ಕೊಡ್ತೀನಿ, ಟಿಕೆಟ್ ಕೊಡ್ಬೋದಾ, ಆ ಥರ ಥಿಂಕಿಂಗ್ಗಳಿರ್ತಾರೆ. ಸೊ ನಾನು ಹೇಳೋದು ಒಂದೇ ಪ್ರೇಕ್ಷಕರೇ, ಒಂದೇ ಒಂದು ವಿನಂತಿ ಏನಂದರೆ, ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಕರಪ್ಷನ್ನು, ಈ ಅಧಿಕಾರಿಗಳು ಯಾವ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ, ಇದರ ಬಗ್ಗೆ ಯಾರು ಧ್ವನಿ ಎತ್ತಾನೇ ಇಲ್ಲ. ಅದು ಎತ್ತಾ ಇದ್ದಾರೆ ಅಂದರೆ ಅದೊಂದು ಏಕೈಕ ಪಾರ್ಟಿ, ಏಕೈಕ ಪಕ್ಷ ಅಂದರೆ KRS ಪಕ್ಷ. ನಿಜವಾಗ್ಲೂ ಎಲ್ಲ ಜನರು ಮೋಟಿವೇಶನ್ ಆಗಬೇಕು. ನೀವೆಲ್ಲರೂ ಒಂದು KRS ಪಕ್ಷಕ್ಕೆ ಬನ್ನಿ, ನೀವು ಕೂಡ ಅಲ್ಲಿ ಒಂದು ಅಧ್ಯಕ್ಷತೆಯನ್ನು ತಗೊಂಡು ಈ ಪಕ್ಷಕ್ಕೆ ಸೇರಿ ಮತ್ತೆ ಆ ಒಂದು ಪಕ್ಷವನ್ನು ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ. ಒಬ್ಬ ಬಡವ ವ್ಯಕ್ತಿಯು ಕೂಡ ಬಂದು ನಿಮ್ಮ ಒಂದು ತಾಲೂಕಿಂದ ಬಂದು ನೀವು ಜನಸೇವೆ ಮಾಡಿ ನೆಕ್ಸ್ಟ್ MLA ನಿಂತ್ಕೊಳ್ಳಿ. ನೀವು ಕರಪ್ಷನ್ ಇರಬಾರ್ದು. ಇತ್ತೀಚೆಗೆ ನಾನು ನೋಡ್ದಂಗೆ ಒಬ್ಬ ಒಂದು ತಾಲೂಕು ಆಫೀಸಲ್ಲಿ ಇರ್ಬೋದು, ಒಂದು ಯಾವುದೋ ಒಂದು ಪಂಚಾಯಿತಿಯಲ್ಲಿರ್ಬೋದು, ಒಂದು ಕೆಲಸ ಮಾಡಬೇಕಂದ್ರೆ ಅಲ್ಲಿ ಬರೀ ಲಂಚ ಕೇಳ್ತಾರೆ. ಸ್ನೇಹಿತರೆ, ಏನೂ ಇಲ್ಲ, ನೀವು ಒಂದು ಸೊತ್ತು ಮಾಡಿಸ್ಬೇಕಂದ್ರೆ ಗೋರ್ಮೆಂಟ್ ಪ್ರೈಸ್ ಎಷ್ಟಿರುತ್ತೆಪ್ಪ, ಇದಕ್ಕೆ ಕೂಡ ಲಂಚ ಕೇಳ್ತಾರೆ 30,000. ಇದು ಅಧಿಕಾರಿಗಳು ಏನು ಇಲ್ಲಿ ಜನರ ಒಂದು ಸೇವೆ ಏನು ಮಾಡ್ತಾ ಇಲ್ಲ. ನಿಜವಾಗ್ಲೂ ಇವ್ರು ಏನಂದರೆ, ಇವರು ಒಂದು ಸ್ವಂತವಾಗಿ ಬೆಳಿಬೇಕು. ಯಾಕಂದರೆ ಸರ್ಕಾರ ಅಧಿಕಾರಿಗಳಿಗೆ ಗೋರ್ಮೆಂಟು ನಿಮಗೆ ಸಂಬಳ ಕೊಡ್ತಾ ಇದೆ, ತೆರಿಗೆ ಹಣದಿಂದ ಸಂಬಳವನ್ನು ಕೊಡ್ತಿದೆ. ಅದರಿಂದ ತೃಪ್ತಿ ತಗೊಳ್ಳಿ. ಇನ್ನು ನೀವು ಒಂದು ಒಳ್ಳೆ ಕೆಲಸ ಮಾಡಿ. ಅದು ಬಿಟ್ಟು ಲಂಚ ತಗೊಂಡು ಡೆವಲಪ್ಮೆಂಟ್ ಆಗ್ತಿ ಅಂದರೆ ಜೀವನ ಶಾಶ್ವತವಲ್ಲ. ಯಾವತ್ತೂ ನೀನು ಮಣ್ಣದಲ್ಲಿ ಮುಳುಗುವವನು. ಇರೋವರೆಗೂ ಚೆನ್ನಾಗಿರಬೇಕು. ಒಬ್ಬರಿಗೆ ಸಹಾಯ ಮಾಡಬೇಕು. ನಾವು ಸಮಾಜದನ್ನು ಉದ್ಧಾರ ಮಾಡಬೇಕು. ಅಂಥ ಕೆಲಸ ಯಾರು ಮಾಡ್ತಾನೆ ಇಲ್ಲ. ನಾವೇನು ಮಾಡ್ತೀವಿ, ಓಟನ್ನು ಆಗಬೇಕಾದ್ರೆ ಥಿಂಕ್ ಮಾಡಲ್ಲ. ದುಡ್ಡು ತಗೊಂಡು ಬೀರ್ ಬಾಟ್ಲಿಗೋ ಸಾರಾಯಿ ಬಾಟ್ಲಿಗೋ ನಮ್ಮನ್ನು ನಾವೇ ಮಾರ್ಕೊತಾ ಇದ್ದೀವಿ. ಅಂಥ ಕೆಲಸ ಬೇಡ. ನಿಜಾಯಿತಿಯಾಗಿ ಒಬ್ಬ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಿ. ಈ ಏನಂತ ಒಂದು ಸಮಾಜದಲ್ಲಿ ಉದ್ಧಾರ ಆಗೋ ವ್ಯಕ್ತಿ, ಉದ್ಧಾರ ಮಾಡಬೇಕು. ಅವನು ಕರಪ್ಷನ್ ಮಾಡೋ ಮೈಂಡ್ ಇರಬಾರ್ದು. ಅವನಿಗೆ ಉದ್ಧಾರ ಮಾಡುವ ವ್ಯಕ್ತಿ ಬೇಕು. ಅಂಥ ವ್ಯಕ್ತಿಗಳು ಬರಬೇಕು. ಅಂಥ ವ್ಯಕ್ತಿಗಳಿದ್ದಾರೆ. ಬಟ್ ಅವರನ್ನು ಬೆಳೆಸೋದಕ್ಕೆ ಅವ್ರ ಹತ್ರ ಸೋರ್ಸ್ ಇರಲ್ಲ. ಮೀನ್ಸ್ ದುಡ್ಡು. ನಾವು ದುಡ್ಡಿಗೆ ಓಟ್ ಹಾಕ್ತೀವಿ. ದುಡ್ಡು ಬೇಡ, ನೀವು ನಿಮ್ಮ ನಿಯತ್ತಾಗಿ ಓಟ್ ಹಾಕಿ, ಅವನ ಕೆಲಸ ನಿಮ್ಗೆ ಮಾಡಿಕೊಡ್ತಾನೆ. ಅವಾಗ ಲಂಚ ಅನ್ನೋ ಪದನೇ ಇರಲ್ಲ. ಅದಕ್ಕೇ ಒಂದು ಸಲ ನೀವು KRS ಪಕ್ಷಕ್ಕೆ ಮತವನ್ನು ಹಾಕಿ ಆ ಪಕ್ಷವನ್ನು ತಗೊಬಂದರೆ ಹೆಂಗಿರುತ್ತೆ ಅಂತ ಒಂದು ಸಲ ನಾವು ಕೊಡಬೇಕು. ಇವಾಗ ನೋಡಿ, ಇವಾಗ ಜನಸೇನಾ ಪಾರ್ಟಿ ಏನೋ ಒಂದು ಹೊಸದಾಗಿ ಬಂದು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ. ಅಲ್ಲಿ తెలుగుదేశం ಇದ್ರೂ ಜನಸೇನಾ ಪಾರ್ಟಿ ಯಾವ ರೀತಿ ಸ್ಟ್ಯಾಂಡ್ ತಗೊಂಡಿದೆ. ದಟ್ ಈಸ್ ಪವನ್ ಕಲ್ಯಾಣ್. ಆ ಥರ ಒಬ್ಬ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಎಲ್ಲ ಯುವಕರು ಅದಕ್ಕೆ ಸಹಾಯ ಮಾಡೇ ಮಾಡ್ತಾರೆ. ನೋಡಿ ವೀಕ್ಷಕರೇ, ಇವತ್ತು ನಾನು ಹೇಳೋದೇನೆಂದರೆ, ಸ್ವಲ್ಪ ಜನ ಏನಾಗುತ್ತೆ, ಗುಲಾಮರಾಗಿರ್ತಾರೆ. ಆ ಪಕ್ಷದಲ್ಲಿ ಇದ್ದು ಅವ್ರಿಗೆ ಅಂದರೆ ಆ ಪಕ್ಷ ಬಿಟ್ಟರೆ ಅವ್ರಿಗೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಬಿಟ್ಬಿಡಿ. ನೆಕ್ಸ್ಟು ನಿಮ್ಮ ಮಕ್ಕಳು, ನಿಮ್ಮ ಜೀವನ, ಮುಂದಿನ ಪೀಳಿ ನಾವೇನು ಕೊಡ್ತೀವಿ, ದಟ್ ಈಸ್ ಪಾಯಿಂಟ್ ಇಂಪಾರ್ಟೆಂಟ್. ಈ ಥರನೇ ಇದ್ದರೆ ಬಡವ ಯಾವಾಗ ಉದ್ಧಾರ ಆಗ್ತಾನೆ? ಮಾಡೋವನ್ನೇ ಮಾಡ್ಕೊಂಡು ಹೋಗ್ತಾನೆ. ಅದು ಇವಾಗ ಅವನೇನು ಶ್ರೀಮಂತ ಅಲ್ಲ, ರಾಜಕೀಯಕ್ಕೆ ಬಂದು ಶ್ರೀಮಂತ ಆಗ್ತಾನೆ. ಯಾವ ರೀತಿ ಶ್ರೀಮಂತ ಆಗ್ತಾನೆ ನೀವು ಥಿಂಕ್ ಮಾಡಿ. ಅವ್ರು ಕರಪ್ಷನ್ ಮಾಡ್ತಾರೆ, ದಬ್ಬಾಳಿಕೆ, ದರೋಡೆ ಮಾಡ್ತಾರೆ. ಸುಮ್ಮನೆ ಅವ್ನು ಕೋಟಿಗಟ್ಟಲೆ ಯಾರಿಗೂ ಬರಲ್ಲ ರೀ. ಕೋಟಿಗಟ್ಟಲೆ ಆಸ್ತಿ ಮಾಡಿಬಿಡ್ತಾನೆ, ಮಾಡೋಕ್ಕೆ ಚಾನ್ಸ್ ಇಲ್ಲ. ಆ ಥರ ಮಾಡಿದ್ರೆ ಮಾತ್ರ ಕೋಟಿ ಮಾಡೋಕ್ಕೆ ಚಾನ್ಸಸ್ ಇದೆ. ಒಬ್ಬ ಪಕ್ಷ ರಾಜಕೀಯ ವ್ಯಕ್ತಿ ಬರಬೇಕಂದ್ರೆ ಅವನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು, ಎಷ್ಟು ಆಸ್ತಿ ಇದೆ. ಅಧಿಕಾರಿಗಳು ಅಷ್ಟೇ. ನೀವು ಮಾಡ್ಕೊಳ್ರಪ್ಪ, ನೀವು ಸ್ವಂತವಾಗಿ ದುಡಿದು ಬೇಕಾದರೆ ಕೋಟಿಗಟ್ಟಲೆ ಮಾಡ್ಕೊಳ್ಳಿ, ಇದು ಸೆಕೆಂಡ್ರಿ. ಬಟ್ ಪಬ್ಲಿಕ್ ಮೇಲೆ ದೌರ್ಜನ್ಯ ಸಿಗಬೇಡಿ, ದರೋಡೆ ಮಾಡಬೇಡಿ. ಅಧಿಕಾರ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ ನಮ್ಮನ್ನು ಯಾರು ಕೇಳ್ತಾ ಇಲ್ಲ ಅಂತ ದರೋಡೆ ಮಾಡಬೇಡಿ, ಲಂಚ ಕೇಳಬೇಡಿ. ಇದನ್ನೆಲ್ಲ ಬಿಟ್ಟುಬಿಡಿ.
ಇವತ್ತೇನು ಅಧಿಕಾರಿಗಳು, ಸಮಾಜವನ್ನು ಉದ್ಧಾರ ಮಾಡುವ ಅಧಿಕಾರಿಗಳೇ ತಪ್ಪು ದಾರಿಗೆ ಇಳಿದ್ಬಿಟ್ಟಿದ್ದಾರೆ. ಇವ್ರು ಕರೆಕ್ಟ್ ಮಾಡೋರು ಯಾರು ಕರೆಕ್ಟ್ ಮಾಡ್ತಾರೆ? ಬೆಂಗಳೂರಲ್ಲಿ ಏನು ಜನರಿಗೆ ರಕ್ಷಣೆಯನ್ನು ಕೊಡುವ ಅಧಿಕಾರಿಗಳೇ ಇವತ್ತು ಇಳಿದ್ಬಿಟ್ಟಿದ್ದಾರೆ. ಎಲ್ಲ ಫೀಲ್ಡಲ್ಲಿ ಇದ್ದಾರೆ. ರೋಡಿಗಳಿರ್ಬೋದು, ರೋಡಿ ಫೀಲ್ಡಲ್ಲಿ ಇದ್ದಾರೆ. ದೌರ್ಜನ್ಯ ಮಾಡೋದು, ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದು, ಮತ್ತು ಬಿಸ್ನೆಸ್ನಲ್ಲಿ ಇವ್ರಿಗೆ ಇದು ಮಾಡಿಸೋದು, ಇದಕ್ಕೆ ಇಷ್ಟು ಕೋಟಿಗಳಂತೆ. ಈ ಥರ ಮಾಡಿದ್ರೆ ಏನು ಒಂದು ಅಧಿಕಾರವನ್ನು ಅಡ್ಡ ಇಟ್ಕೊಂಡು ತಪ್ಪು ದಾರಿಯನ್ನು ಇಳ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಶ್ನೆ ಕೇಳ್ತಾ ಇರೋದು ಒಂದೇ ಒಂದು ಪಕ್ಷ, ಅದ್ಯಾವುದು ಅಂದರೆ KRS ಪಕ್ಷ. ದಯಮಾಡಿ ವ್ಯಕ್ತಿಗಳೇ, ಒಂದು ಸಲ KRS ಪಕ್ಷಕ್ಕೆ ಒಂದು ಚಾನ್ಸ್ ಕೊಡಿ, ನೋಡಿ ಮತ್ತೆ ಹೆಂಗಿರುತ್ತೆ ಅಂತ. ನಾನು ಒಂದ್ಸಲ ಥಿಂಕ್ ಮಾಡಿ ಹೆಂಗಿರುತ್ತೆ ಅಂತ. ಬನ್ನಿ, ಇದೊಂದು ಬಡವರ ಪಕ್ಷ. ಬಡವನ ಕೂಡ ಇವತ್ತು MLA ಆಗ್ಬೋದು. ನೀವು ಸ್ಟ್ಯಾಂಡ್ ತಗೊಳ್ಳಿ, ಈ ಪಕ್ಷಕ್ಕೆ ಪ್ರಚಾರ ಮಾಡಿ, ಒಳ್ಳೆಯ ರೀತಿಯಲ್ಲಿ ಜನರ ಮಧ್ಯೆ ಹೋಗಿ ಇದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಸೊ ನಮಗೆ ಕರ್ನಾಟಕದಲ್ಲಿ ಡೆವಲಪ್ಮೆಂಟೇ ಇಲ್ಲ ರೀ, ಡೆವಲಪ್ಮೆಂಟೇ ಇಲ್ಲ. ಆ ಥರ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಹೊರ ರಾಜ್ಯಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ನಿಜವಾಗ ಕನ್ನಡದವ್ರನ್ನ ಓಡಿಸ್ತಾರೆ ಬೆಂಗಳೂರಿಂದ. ಆ ಥರ ಆಗ್ಬಿಟ್ಟಿದೆ. ಈ ಹಿಂದಿಯವರಾಗಿರ್ಬೋದು, ಮಾಲ್ವಾಡಿಗಳೆಲ್ಲ ಎಷ್ಟು ಜನ ಇದ್ದಾರೆ ಗೊತ್ತಾ? ಈ ಥರ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.